ಫೀಲ್ ಮಾಡ್ಕೊಂಡು ಫೋಟೋನ ತಪ್ಗೋ. ಆಮೇಲೆ ವಿರಾಟ್ಗೆ ಕಾಲ್ ಮಾಡಿ ಆಚೆ ಸುತ್ತಕ್ ಹೋಗೋಣ ಅಂತ ಹೇಳು. ಅಕ್ಕ ಮಾತಾಡ್ಬೇಡ. ನಿನ್ನ ಡ್ರಾಮಾನ ನನ್ ಕೈಲಿ ನೋಡೋದಕ್ಕಾಗಲ್ಲಮ್ಮ. ನಾನು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನಂದ್ರೆ, ನೀನು ಅಥರ್ವ ಮಗುಗೆ ವಿರಾಟ್ ಕೈಲಿ ಸರ ಹಾಕ್ಸದ್ರಿ. ಆಗ್ಲೇ ಆ ಸರನ ಕಿತ್ತು ನಿಮ್ ಕೈಲಿ ಕೊಡ್ಬೇಕು ಅಂತ ತುಂಬಾ ಅನಸ್ತು. ಆದ್ರೆ ಅಥರ್ವನ್ ಮುಂದೆ ಸುಮ್ನೆ ಕೆಟ್ಟೋಳಾಗ್ಬೇಕಲ್ಲ ಅಂತ ಸುಮ್ನಾದೆ. ಅದಕ್ಕೆ ಈಗ ಆ ಸರನ ವಾಪಸ್ ಕೊಡೋಕ್ ಬಂದಿದ್ದೀನಿ. ಈ ತರದ ಚೀಪ್ ಗಿಮಿಕ್ಸ್ ಇಂದ ನೀನ್ ಏನೇ ಹೇಳಿದ್ರು ನಾನು ಕೇಳಲ್ಲ. ನನ್ನ ಮಗುಗೆ ಇದ್ರ ಅಗತ್ಯನೂ ಇಲ್ಲ. ಅಕ್ಕ, ಇದು ನನ್ ಮಗುಗೆ. ಏಯ್ ಅಲ್ವೇ, ನನಗೆ ನಿನ್ ಸಂಬಂಧ ಇಲ್ಲ ಅಂದ್ಮೇಲೆ ನನ್ ಮಗುಗೂ ನಿನಗೂ ಏನ್ ಸಂಬಂಧ ಇರುತ್ತೆ? ಅಕ್ಕ, ಏನ್ ಹೇಳ್ತಿದ್ಯಾ? ನನಗೂ ಮಗುಗೂ ಸಂಬಂಧ ಇಲ್ವಾ? ಮತ್ತೆ ಈ ಆಳೋ ನಾಟಕನೆಲ್ಲ ನನ್ನ ಮುಂದೆ ಇಟ್ಕೋಬೇಡ. ಹಾಗೆ ಯಾವ್ದ್ಯಾವ್ದೋ ಕಾರಣಗಳನ್ನೆಲ್ಲ ಇಟ್ಕೊಂಡು ನನ್ ಜೊತೆ ನನ್ ಮಗು ಜೊತೆ ಮಾತಾಡೋದಕ್ ಬರ್ಬೇಡ. ಅಕ್ಕ, ನನ್ ತಪ್ಪಿಲ್ಲ ಕಣೆ, ನನ್ನನ್ನ ನಂಬೆ. ಅಕ್ಕ ಅಕ್ಕ ಪ್ಲೀಸ್ ನನ್ ಮಾತ್ ಕೇಳು. ಶರತ್, ಅಮ್ಮ ಫಸ್ಲಿನ್ ದುಡ್ಡು ಕಳ್ಸಿದ್ದಾರೆ, ಅದನ್ನ ಸೇರ್ಸಿದ್ರೂ ಸಾಕಾಗ್ತಾ ಇಲ್ಲ. ಟ್ರೀಟ್ಮೆಂಟ್ಗೆ ಇಷ್ಟೊಂದು ದುಡ್ಡು ಖರ್ಚಾಗತ್ತೆ ಅಂತ ಗೊತ್ತಿದ್ರೆ ನಿನ್ನನ್ನು ಇಲ್ಲೇ ಬಿಟ್ಟು ನಾನು ಊರಿಗೆ ಹೋಗಿ ಏನಾದರೂ ಅರೇಂಜ್ ಮಾಡ್ತಿದ್ದೆ. ಸಾರಿ ಶರತ್. ನೀನೇನು ಬೇಜಾರು ಮಾಡ್ಕೋಬೇಡ, ಹೇಗಾದರೂ ನಾನು ಅರೇಂಜ್ ಮಾಡ್ತೀನಿ. ಹೇಗೆ? ನಾವು ಇಡೀ ವರ್ಷ ಪೂರ್ತಿ ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಈಗ ಆಲ್ರೆಡಿ ಖರ್ಚು ಮಾಡಿಬಿಟ್ಟಿದ್ದೀವಿ ಶರತ್. ಇನ್ನೂ ಟ್ರೀಟ್ಮೆಂಟ್ಗೆ ದುಡ್ಡು ಸೇರಿಸೋದಾದ್ರೆ ಸಾಲ ಮಾಡ್ಬೇಕಾಗತ್ತಷ್ಟೇ. ಮಾಡೋಣ ಬಿಡು, ತೀರ್ಸೋ ಶಕ್ತಿನ ಆ ದೇವ್ರು ನಿನ್ನ ಗಂಡಂಗೆ ಕೊಟ್ಟಿದ್ದಾನೆ. ಹಾಗಂತ ನಾನು ನಿಮ್ಮನ್ನ ಸಾಲ್ಗಾರನನ್ನಾಗಿ ಮಾಡ್ಲಾ? ಏನೇನೋ ಮಾತಾಡ್ಬೇಡ. ಜೀವನ್ ದುಡ್ಡು ಕೊಟ್ಟಿದ್ರೆ ನಮ್ಗೆ ಇಷ್ಟೆಲ್ಲ ಕಷ್ಟನೇ ಆಗ್ತಿರ್ಲಿಲ್ಲ. ಏನಂತಮ್ಮ, ಗಂಡ ಹೆಂಡತಿ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಹಾಗೇನಿಲ್ಲ ಅಣ್ಣ, ಹೀಗೆ ಸಣ್ಣ ಪುಟ್ಟ ಮಾತುಕತೆ ಊರ್ ಬಗ್ಗೆ. ನನ್ ಗೆಳೆಯನ್ ದೇಹ ಇಲ್ಲಿದ್ರು ಮನ್ಸೆಲ್ಲ ಊರಿನ ಮರಗಿಡಗಳ ಸುತ್ತ ಸುತ್ತಾನೇ ಇರುತ್ತೆ. ಶರತ್, ಏನಾಯ್ತು? ಯಾಕೆ ಹಿಂಗಿದೀಯಾ? ಏನಿಲ್ಲ ಮಗ. ನಾನ್ ನಂಬಲ್ಲ. ಏನಾಯ್ತು ಅಂತ ಹೇಳು. ನಾನ್ ನಿಂಗೆ ನಿಜವಾದ ಫ್ರೆಂಡ್ ಆಗಿದ್ರೆ ಹೇಳು, ಇಲ್ಲಾಂದ್ರೆ ಬೇಡ ಬಿಡು. ಅದೇನಿಲ್ಲ ಮಗ, ನಾಳೆ ಹಾಸ್ಪಿಟ್ಲ್ ಪ್ರೊಸೀಜರ್ಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಆಗಿದೆ. ನನ್ನ ಹತ್ರ ದುಡ್ಡಿತ್ತು, ನನ್ನ ಫ್ರೆಂಡ್ ಒಬ್ಬನಿಗೆ ಅರ್ಜೆಂಟಾಗಿ ಬೇಕು ಅಂತ ಇದಿದ್ನೆಲ್ಲ ಅವನು ಕೊಟ್ಬಿಟ್ಟೆ. ಅವ್ನು ನಾಳೆನೇ ಕೊಡ್ತೀನಿ ಅಂತ ಹೇಳಿದ್ದ. ಬಟ್ ನೋಡಿದ್ರೆ ಅವನನ್ನು ಕೇಳಿದ್ರೆ ನನ್ನನ್ನು ಕೇಳಲೇಬೇಡ, ಈಗ ಸ್ವಲ್ಪ ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಿದ್ದಾನೆ. ಅದ್ರ ಬಗ್ಗೆನೇ ಸ್ವಲ್ಪ ಮಾತಾಡ್ತಾ ಕೂತಿದ್ವಿ. ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡಬೇಕು? ನಾನಿಲ್ವಾ? ಅಲ್ವೋ? ಸಾಕ್ ಸುಮ್ನಿರೋ. ನೀನ್ ಎಂತ ಕೆಟ್ಟ ಸ್ವಾಭಿಮಾನಿ ಅಂತ ನಂಗೆ ಗೊತ್ತು ಅಲ್ವೋ. ಇಂಥ ವಿಚಾರನ ಪ್ರಕೃತಿಯವ್ರ ಮುಂದೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಈಗ ಯೋಚನೆ ಮಾಡೋವಂಥದ್ದು ಏನೂ ಆಗಿಲ್ಲ. ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ ತಾನೆ? ನಿಮ್ಮ ಹತ್ರ ಎಷ್ಟು ಅಂತ ಸಹಾಯ ತಗೊಳಕ್ಕಾಗತ್ತೆ ಅಣ್ಣ? ನನ್ನನ್ನ ವಿರಾಟ್ ಅಣ್ಣ ಅಂತ ಕರೆದು ಹೀಗ ಮಾತಾಡೋದು? ಈಗ ನಿಮ್ಗೆ ಅಣ್ಣ ಇದ್ದಿದ್ರೆ ಹೀಗೆ ತಾನೇ ಮಾಡ್ತಾ ಇದ್ದಿದ್ದು. ಡೋಂಟ್ ವರಿ, ಎಲ್ಲ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ಮಗು ಈ ಮನೆ ತುಂಬಾ ಓಡಾಡುತ್ತೆ.